ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಂದೇ ಸಲಕ್ಕೆ 10 ರೊಟ್ಟಿ ಮಾಡುವ ಹೊಸ ವಿಧಾನ ತಿಳಿದುಕೊಂಡ್ರೆ ಮತ್ತೆ ಮತ್ತೆ ನೀವು ರೊಟ್ಟಿ ಮತ್ತು ಚಪಾತಿನ ಹೀಗೆ ಮಾಡ್ತಲೇ ಇರ್ತೀರಾ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ಈಸಿಯಾಗಿ ನೀವು ಒಂದು ಸಲಕ್ಕೆ 10 ಒಂದು ರೊಟ್ಟಿಯನ್ನು ಅಥವಾ ಚಪಾತಿಯನ್ನು ತಯಾರಿಸ್ಕೋಬೋದು. ಸೊ ಈ ಒಂದು ಚಪಾತಿ ಅಥವಾ ರೊಟ್ಟಿಯನ್ನು ತಯಾರಿಸುವಂಥ ವಿಧಾನ ಯಾವುದು ಅಂತ ಅಂದರೆ, ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಇದಕ್ಕೆ 1 ಕಪ್ ಆಗೋಷ್ಟು ಫಸ್ಟಿಗೆ ಮೈದಾ ಹಾಕ್ಕೊಂಡಿದ್ದೀನಿ. ಟೋಟಲ್ ಆಗಿ 2 ಕಪ್ ನಮಗೆ ಮೈದಾ ಬೇಕಾಗುತ್ತೆ. 1 ಕಪ್ ಮೈದಾ ಮತ್ತು ಇನ್ನೊಂದು ಕಪ್ಪು ನಾನು ಮೈದಾ ಹಿಟ್ಟನ್ನೇ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಬೇಕು ಅಂದರೆ ಇದನ್ನು ಗೋಧಿ ಹಿಟ್ಟಲ್ಲೂ ಕೂಡ ತಯಾರಿಸ್ಕೋಬೋದು. ಬೇಕು ಅಂತಂದರೆ ನೀವು ರವೆ ಮತ್ತು ಮೈದಾ ಅಥವಾ ಗೋಧಿ ಹಿಟ್ಟು ಇಷ್ಟನ್ನು ಕೂಡ ಮಿಕ್ಸ್ ಮಾಡಿ ಕೂಡ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಬರೀ ಮೈದಾ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ. ಈ ಒಂದು ರೊಟ್ಟಿಯನ್ನು ಖಂಡಿತವಾಗ್ಲೂ ನೀವು ಒಂದ್ಸಲ ತಯಾರಿಸಿ ತಿಂದರೆ ಇದರ ರುಚಿಯಂತೂ ಮರೆಯೋದೇ ಇಲ್ಲ. ಯಾಕೆಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಬೇಗ ಆಗುವಂಥ ರುಚಿಯಾಗಿರುವಂಥ ಒಂದು ರೋಟಿ ರೆಸಿಪಿ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕಿದ ನಂತರ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಬರೀ ಮೈದಾ ಹಿಟ್ಟನ್ನು 2 ಕಪ್ಪು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಅಂತೀರಾ, ಬಟ್ ಈ ಒಂದು ರೆಸಿಪಿ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಮೈದಾ ಹಿಟ್ಟಲ್ಲೇ ಮಾಡಿ. ಖಂಡಿತ ಈ ಒಂದು ರೊಟ್ಟಿ ಸೂಪರಾಗಿ ಬರುತ್ತೆ. ನಂತರ ಇಲ್ಲಿ ನಾನು 1 ಕಪ್ ಆಗೋಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಹಾಲು ನೋಡಿಕೊಂಡು ಉಪಯೋಗಿಸಿ, ಸ್ವಲ್ಪನೇ ಹಾಕ್ಕೊಂಡು, ಇದು ನಾನು ಕಾಯಿಸಿ ತಣ್ಣಗಾಗಿರೋವಂಥ ಹಾಲನ್ನು ಹಾಕ್ಕೊಳ್ತಾ ಇರೋದು. ಸೊ ಈಗ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಈ ಒಂದು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ತುಂಬಾ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂತಹ ಚಪಾತಿ ಅಥವಾ ರೊಟ್ಟಿ ಮಾಡುವ ಒಂದು ಹೊಸ ವಿಧಾನ. ಖಂಡಿತವಾಗ್ಲೂ ಈ ಒಂದು ಹೊಸ ವಿಧಾನ ನೀವು ತಿಳಿದುಕೊಂಡ್ರೆ ರುಚಿಯಾಗಿರುವಂತಹ ಒಂದು ರೊಟ್ಟಿನ ಯಾವಾಗಲೂ ಕೂಡ ಮಾಡ್ತಲೇ ಇರ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಯಾಕೆಂದರೆ ನಾವು ಚಪಾತಿ ರೊಟ್ಟಿ ಮಾಡಬೇಕು ಅಂದರೆ ಜಾಸ್ತಿ ಟೈಮ್ ಬೇಕಾಗುತ್ತೆ ನಮಗೆ. ಅದನ್ನು ಒಂದೊಂದನೇ ಬೇಯಿಸಬೇಕು, ಒಂದೊಂದನೇ ಲಟ್ಟಿಸ್ಕೋಬೇಕು. ಸೊ ಈ ರೀತಿ ಆಗೋದೇ ಇಲ್ಲ. ಒಂದೇ ಸಲಕ್ಕೆ 10 ಚಪಾತಿನ ನೀವು ಅಥವಾ 10 ರೊಟ್ಟಿಯನ್ನು ಮಾಡ್ಕೋಬೋದು. ಸೊ ನೋಡಿ, ಈ ರೀತಿ ನಾನೀಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ತಟ್ಟೆಯನ್ನು ಮುಚ್ಚಿ ನಂತರ ಒಂದು 30 ನಿಮಿಷಗಳ ಕಾಲ ಇದನ್ನು ರೆಸ್ಟಿಗೆ ಇಡಬೇಕು. ಖಂಡಿತವಾಗ್ಲೂ ಒಂದು ಟೈಮ್ ಇಲ್ಲ ಅಂದರೆ ಒಂದು 20 ನಿಮಿಷ ಆದರೂ ಖಂಡಿತವಾಗ್ಲೂ ಇದನ್ನು ರೆಸ್ಟಿಗೆ ಬಿಡಿ ಫ್ರೆಂಡ್ಸ್. ಯಾಕೆಂದರೆ ಅದು ಚೆನ್ನಾಗಿ ಒಂದು 20 ನಿಮಿಷ ನಾವು ರೆಸ್ಟಿಗೆ ಇಟ್ಟರೆ ಮಾತ್ರ ಅದು ಚೆನ್ನಾಗಿ ನಮಗೆ ರೊಟ್ಟಿ ಬರೋದಕ್ಕೆ ಚಾನ್ಸ್ ಇರುತ್ತೆ. ಇಲ್ಲಾಂದರೆ ಖಂಡಿತವಾಗ್ಲೂ ಅಷ್ಟು ಚೆನ್ನಾಗಿ ಬರೋದಿಲ್ಲ. ದಯವಿಟ್ಟು ಹಿಟ್ಟು ಸಾಫ್ಟ್ ಆಗಬೇಕು. ಹಾಗಾಗಿ 20 ನಿಮಿಷ ಅಥವಾ 30 ನಿಮಿಷ ಟೈಮ್ ಇದ್ದರೆ ಇಡಿ. ಓಕೆ, ನಂತರ ಮತ್ತೆ ಒಂದು 2 ನಿಮಿಷದವರೆಗೂ ಚೆನ್ನಾಗಿ ಇದನ್ನು ನಾದ್ಕೊಳ್ಳೋಣ. ಫಸ್ಟು ನಾನು ಇದನ್ನು ನಾದ್ಕೊಳ್ತಾ ಇದ್ದೀನಿ. ಮತ್ತೆ 2 ನಿಮಿಷ ಚೆನ್ನಾಗಿ ನಾದಬೇಕು. ಸೊ ನಾದೋ ವಿಧಾನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೊಳ್ಳೋಣ. ಈಗ ನಾದಿದ ನಂತರ ನಾನು ಸ್ವಲ್ಪನೇ ತಗೊಳ್ತಾ ಇದ್ದೀನಿ. ಪೂರಿ ಮಾಡೋದಕ್ಕೆ ನಾವು ಹಿಟ್ಟನ್ನು ತಗೊಳ್ತೀವಲ್ಲ, ಆ ರೀತಿ. ನಿಮಗೆ ಬೇಕು ಅಂದರೆ ಚಪಾತಿಗೆ ಮಾಡೋದಕ್ಕೆ ಎಷ್ಟು ತಗೋತೀರೋ ಅಷ್ಟು ತಗೊಂಡ್ರು ಸಾಕಾಗುತ್ತೆ. ಚಿಕ್ಕದಾಗಿ ಮಾಡೋದಾದರೆ ಪೂರಿ ಹಿಟ್ಟಿನಷ್ಟು ತಗೊಂಡ್ರೆ ಓಕೆ. ನೋಡಿ, ಇವಾಗ ನಾನು ಚಪಾತಿ ಹಿಟ್ಟಿನ ಹದಷ್ಟು ತಗೊಂಡಿದ್ದೀನಿ. ನೋಡಿ, ಹಿಟ್ಟನ್ನು ತಗೊಂಡ ನಂತರ ಈ ರೀತಿ ನಾವು ರೆಡಿ ಮಾಡಿ ಫಸ್ಟು ಇಟ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚು ನಿಮ್ಮ ಫ್ರೆಂಡ್ಸು ಮತ್ತು ರಿಲೇಟಿವ್ ಗ್ರೂಪಲ್ಲಿ ಆದಷ್ಟು ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ. ಓಕೆ, ಈ ರೀತಿಯಾಗಿ ನಾವು ಎಲ್ಲದನ್ನು ಕೂಡ ರೆಡಿ ಮಾಡಿ ಫಸ್ಟಿಗೆ ಇಟ್ಕೊಳ್ಳೋಣ. ನಿಮಗೆ ಸಂಜೆ ಅಥವಾ ಈಗ ಯಾರಾದರೂ ಮನೇಲಿ ಗೆಸ್ಟ್ ಬಂದಿರ್ತಾರೆ, ರೊಟ್ಟಿ ಅಥವಾ ಚಪಾತಿ ಮಾಡಬೇಕು ಅಂದ್ಕೊಂಡಿರ್ತೀರ, ಆಗ ಖಂಡಿತವಾಗ್ಲೂ ನೀವು ಮಾಡ್ಬೋದು ಈ ಒಂದು ರೊಟ್ಟಿ ಮತ್ತು ಚಪಾತಿ. ತುಂಬಾ ಈಸಿಯಾಗಿ ಒಂದೇ ಸಲಕ್ಕೆ 10 ರೊಟ್ಟಿ ಅಥವಾ ಚಪಾತಿಯನ್ನು ನೀವು ತಯಾರಿಸುವಂಥ ಒಂದು ಹೊಸ ವಿಧಾನ. ಇದನ್ನು ತಿಳಿದುಕೊಂಡ್ರೆ ಮತ್ತೆ ಚಪಾತಿ ಅಥವಾ ರೊಟ್ಟಿಯನ್ನು ಮಾಡುತ್ತಲೇ ಇರುತ್ತೀರಿ. ಓಕೆ, ಸೊ ಈಗ ನೋಡಿ, ನಾನು ಒಂದು ಮೈದಾ ಹಿಟ್ಟಲ್ಲೇ ಇದನ್ನು ಡಿಪ್ ಮಾಡಿ ನಂತರ ಇದನ್ನು ಲಟ್ಟಿಸ್ಕೊಳ್ತೀನಿ. ಈಗ ತೆಳ್ಳಗೆ ಲಟ್ಟಿಸ್ಕೋಬೇಕು. ಜಾಸ್ತಿ ತೆಳ್ಳಗೆ ಅಂದರೆ ನಾವು ಅದನ್ನು ಎತ್ತಿರೆ ಹರ್ಕೊಳ್ಳೋ ಥರ ಅಲ್ಲ. ಸೊ ಮೀಡಿಯಮ್ ಆಗಿ ನಾವು ಇದನ್ನು ಲಟ್ಟಿಸ್ಕೋಬೇಕು. ನೋಡಿ, ನಾನು ಎಷ್ಟು ಗಾತ್ರವಾಗಿ ಅದನ್ನು ಲಟ್ಟಿಸ್ಕೊಳ್ತೀನಿ ಅಂತ. ಜಾಸ್ತಿ ದಪ್ಪನೂ ಬೇಡ, ಹಾಗೆ ಜಾಸ್ತಿ ತೆಳ್ಳಗೂ ಕೂಡ ಬೇಡ. ಎಷ್ಟು ಬೇಕಾಗುತ್ತೋ ಯಾಕೆಂದರೆ ಮತ್ತೆ ಆಮೇಲೆ ಕೂಡ ಮತ್ತೆ ಲಟ್ಟಿಸ್ಬೇಕು ನಾವು. ಹಾಗಾಗಿ ಈಗ ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡಿದ್ದೀನಿ. ನೋಡ್ಬೋದು, ಪೇಪರ್ ಥರನೇ ಲಟ್ಟಿಸ್ಕೊಂಡಿದ್ದೀನಿ. ಅಷ್ಟೊಂದೇನು ಗಟ್ಟಿ ಇಲ್ಲ ಅದು. ಓಕೆ, ನೋಡಿದ್ರಲ್ಲ, ಈ ರೀತಿಯಾಗಿ ಲಟ್ಟಿಸ್ಕೋಬೇಕು.
ನಾನು ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ. ಸೊ, ಇನ್ನು ನಿಮಗೆ ತೆಳ್ಳಗೆ ಬೇಕು ಅಂತ ಅಂದರೆ ಇನ್ನೂ ಕೂಡ ಲಟ್ಟಿಸ್ಕೊಳ್ಳಿ. ಯಾಕೆಂದರೆ ಮತ್ತೆ ಇರೋದ್ರಿಂದ ನಾವು ಈಗ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಂಡಿದ್ದೀವಿ ಅಷ್ಟೇ. ಓಕೆ, ನೋಡ್ಬೋದು ನೀವು ಈ ರೀತಿ ಆಗಿದೆ. ಈ ರೀತಿ ನೀವು ಫಸ್ಟೇ ಒಂದೇ ಸಲಕ್ಕೆ ಒಂದು 5, 6 ಅಥವಾ 10 ಚಪಾತಿ ಅಥವಾ ರೊಟ್ಟಿಯನ್ನು ನೀವು ಈ ಥರ ಲಟ್ಟಿಸಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ. ಓಕೆ, ಈಗ ನೋಡಿ ನಾನು ಇದಕ್ಕೆ ತುಪ್ಪನ ಮೇಲ್ಗಡೆ ಎಲ್ಲ ಹಚ್ತಾ ಇದ್ದೀನಿ. ಒಂದು ಬ್ರಷ್ಷಿನ ಸಹಾಯದಿಂದ, ಬ್ರಷ್ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಕೈಯಿಂದನೇ ನೀವು ಈ ರೊಟ್ಟಿಗೆ ಪೂರ್ತಿ ಹರಡಬೇಕಾಗುತ್ತೆ. ಖಂಡಿತವಾಗ್ಲೂ ಈ ಒಂದು ರುಮಾಲು ರೊಟ್ಟಿನ ನೀವು ಡಾಬಾದಲ್ಲಿ, ರೆಸ್ಟೋರೆಂಟಲ್ಲಿ ಮತ್ತು ಆಚೆ ಹೋಟೆಲ್ಗಳಲ್ಲೆಲ್ಲ ತಿಂದಿರ್ತೀರ. ಆದರೆ ಮನೆಯಲ್ಲಿಯೇ ರುಮಾಲು ರೊಟ್ಟಿನ ತಯಾರಿಸ್ಕೋಬೇಕು ಅಂದರೆ ಹೇಗೆ ತಯಾರಿಸೋದು, ಆ ರೀತಿ ಬರುತ್ತೋ ಇಲ್ವೋ ಅಂತ ಖಂಡಿತವಾಗ್ಲೂ ಎಷ್ಟೋ ಜನ ಅಂದ್ಕೊಂಡಿರ್ತೀರ. ಬಟ್ ನೀವು ಈ ವಿಡಿಯೋ ನೋಡಿದ್ಮೇಲೆ ಮನೆಯಲ್ಲಿಯೇ ರುಚಿಯಾಗಿರುವಂಥ ರುಮಾಲು ರೊಟ್ಟಿಯನ್ನು ತಯಾರಿಸ್ಕೋಬೋದು. ದಿನಾಲೂ ಕೂಡ ರುಮಾಲು ರೊಟ್ಟಿಯನ್ನು ತಯಾರಿಸೋದು, ತಿನ್ನೋದು ಇದೇ ಕೆಲಸ ಆಗುತ್ತೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಬೇಗ ಆಗುತ್ತೆ. ಓಕೆ, ನೋಡಿ ಈಗ ಒಂದಾದಮೇಲೆ ಇನ್ನೊಂದು ಚಪಾತಿಯನ್ನು ಇಟ್ಟಿದ್ದೀನಿ ನಾನು, ರೊಟ್ಟಿಯನ್ನು. ನಂತರ ಮೇಲೆ ಮತ್ತೆ ಇದ್ರ ಮೇಲೆ ತುಪ್ಪನ ಸವರ್ಕೊಳ್ಳೋಣ. ಮೇಲ್ಗಡೆ ನೋಡಿ ತುಪ್ಪ ಆಗಿದೆ. ಮತ್ತೆ ಇನ್ನೊಂದು ರೊಟ್ಟಿಯನ್ನು ನಾನು ಹಾಕ್ಕೊಳ್ತೀನಿ. ನೋಡಿ ಅದರ ಮೇಲೆ ಈ ರೀತಿ ನಾವು ಹಾಕ್ಕೊಳ್ಳೋಣ. ಆಚೆ ಈಚೆ ಆದರೆ ಏನು ತೊಂದರೆ ಇಲ್ಲ, ಹೀಗೆ ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ಹಾಕಿದ ನಂತರ ಮತ್ತೆ ತುಪ್ಪವನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ತುಪ್ಪ ಹಾಕೋದ್ರಿಂದ ಈ ರುಮಾಲು ರೊಟ್ಟಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ತುಪ್ಪನೇ ಉಪಯೋಗಿಸಿ. ಅಕಸ್ಮಾತ್ ಇಲ್ಲ ಅನ್ನೋದಾದರೆ ಖಂಡಿತ ನೀವು ಅಡುಗೆ ಎಣ್ಣೆ ಕೂಡ ಉಪಯೋಗಿಸ್ಬೋದು. ತುಪ್ಪ ಹಾಕೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ತುಪ್ಪನ ಉಪಯೋಗಿಸಿ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನಂತರ ಮತ್ತೊಂದು ರೊಟ್ಟಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ನಂತರ ಮತ್ತೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮತ್ತೆ ಇನ್ನೊಂದು ರೊಟ್ಟಿ, ಅದ್ರ ಮೇಲೆ ಮತ್ತೆ ತುಪ್ಪ, ನಂತರ ಮತ್ತೆ ಇನ್ನೊಂದು ರೊಟ್ಟಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಇದ್ರ ಮೇಲೆ ತುಪ್ಪವನ್ನು ಹಚ್ಚೋಣ. ಈ ರೀತಿ ಸುಮಾರು ನಾನು ಇಲ್ಲಿ 7ರಿಂದ 8 ರೊಟ್ಟಿಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಈಗ ಲಟ್ಟಿಸ್ಕೊಳ್ಳೋಣ. ತೆಳ್ಳಗೆ ಇದನ್ನು ಲಟ್ಟಿಸೋಣ. ನೋಡಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಲ್ವಾ, ಈ ರೀತಿ ನಾವು ಲಟ್ಟಿಸ್ಕೋಬೇಕಾಗುತ್ತೆ. ಖಂಡಿತವಾಗ್ಲೂ ಫ್ರೆಂಡ್ಸ್, ನೀವು ಯಾವತ್ತೂ ಕೂಡ ಈ ಒಂದು ವಿಧಾನ ತಿಳ್ಕೊಂಡೇ ಇರಲ್ಲ. ಒಂದೇ ಸಲಕ್ಕೆ 10 ರೊಟ್ಟಿ ಅಥವಾ ಚಪಾತಿಯನ್ನು ಮಾಡುವಂಥ ವಿಧಾನ ತಿಳ್ಕೊಂಡೇ ಇರಲ್ಲ. 100% ನಿಮಗೆಲ್ಲರಿಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ ಅಂತ ನಾನು ಭಾವಿಸ್ತೀನಿ. ಈಗ ನೋಡಿ ನಾನಿಲ್ಲಿ ಒಂದು ತವಾ ತೊಗೊಂಡಿದ್ದೀನಿ. ಸೊ ತವಾಗೆ ಈಗ ನಾನು ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೆ. ಈಗ ತವಾ ಕಾದ ನಂತರ ನಾನು ಅದ್ರ ಮೇಲೆ ಈಗ ಈ ರೊಟ್ಟಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ರೊಟ್ಟಿ ಹಾಕಿದ ನಂತರ ಮೇಲ್ಗಡೆ ತುಪ್ಪನ ಈ ರೀತಿ ಸವರೋಣ. ಸೊ ನಾನು ನಾನ್ ಸ್ಟಿಕ್ ತವಾದಲ್ಲೇ ತೋರಿಸೋಣ ಅಂದ್ಕೊಂಡೆ. ಬಟ್ ಕೆಲವರೆಲ್ಲ ನೀವು ನಾನ್ ಸ್ಟಿಕ್ಕಲ್ಲೇ ಮಾಡೋದ್ರಿಂದ ಅದು ಚೆನ್ನಾಗಿ ಬಂದಿರ್ಬೋದು ಅಂತ ಅಂತೀರಾ ಅಂತ ಹೇಳಿ ನಾನು ಇಲ್ಲಿ ಕಬ್ಬಿಣದ ತವಾ ಮೇಲೆ ಹಾಕ್ಕೊಂಡಿದ್ದೀನಿ. ನೋಡಿ, ನಾವು ರೊಟ್ಟಿಗೆ ಬಳಸ್ತೀವಲ್ಲ ತವಾ, ಸೊ ಅದು ಹಂಚು ಅಂತೀವಲ್ವಾ, ಸೊ ಅದನ್ನು ನಾನು ಉಪಯೋಗಿಸಿದ್ದೀನಿ. ನಂತರ ನೋಡಿ ಈಗ ಟರ್ನ್ ಮಾಡಿದ್ದೀನಿ. ಈ ಸೈಡು ಕೂಡ ತುಪ್ಪ ಹಾಕ್ಕೊಳ್ಳೋಣ. ಈಗ ಮತ್ತೆ ಈ ರೀತಿ ತುಪ್ಪ ಹಾಕಿದ ನಂತರ ಮತ್ತೆ ಇವಾಗ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಈಗ ಆಗಿದೆ. ಈಗ ಒಂದು ಸೈಡ್ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. 2 ಸೈಡ್ ಕೂಡ ನೀಟಾಗಿ ಬೇಯಬೇಕು ನಮಗೆ ಅಲ್ವಾ. ಸೊ ಹಾಗಾಗಿ ನೋಡಿ ಈಗ ನಿಧಾನವಾಗಿ ಒಂದೊಂದೇ ರುಮಾಲು ರೊಟ್ಟಿಯನ್ನು ತಕ್ಕೊಳ್ಳೋಣ. ಈ ರೀತಿ ಮಡಚಿ ನಾವು ರೊಟ್ಟಿಯನ್ನು ಎಷ್ಟು ಈಸಿಯಾಗಿ ನೀವು ಖಂಡಿತವಾಗ್ಲೂ ಈ ರುಮಾಲಿ ರೊಟ್ಟಿಯನ್ನು ತಯಾರಿಸ್ಬೋದು. ಬೇಕು ಅಂದಾಗಲೆಲ್ಲ, ತಿನ್ನಬೇಕು ಅನಿಸಿದಾಗಲೆಲ್ಲ, ಎಷ್ಟೇ ಜನ ಇದ್ರೂ ತಲೆ ಕೆಡಿಸ್ಕೊಳ್ದ ಹಾಗೆ ನಾವು ರುಮಾಲಿ ರೊಟ್ಟಿಯನ್ನು ತಯಾರಿಸ್ಕೋಬೋದು. ನೋಡಿ ಮತ್ತೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ತುಪ್ಪ ಹಾಕಿದ ನಂತರ ಮತ್ತೆ ಇದನ್ನು ಟರ್ನ್ ಮಾಡೋಣ. ಸೊ ಈ ಕಡೆ ಒಂದು ರೊಟ್ಟಿ ಆಗಿದೆ. ಇದಕ್ಕೆ ಇವಾಗ ನಾನು ಮಡಚಿ ಇದನ್ನು ಕೂಡ ತೆಗೆದಿಟ್ಕೊಳ್ತೀನಿ. ಈ ರೀತಿ ಹೀಗೆ ಈಗ ರುಮಾಲು ರೊಟ್ಟಿ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಚೆನ್ನಾಗಿ 2 ಸೈಡ್ ಕೂಡ ಬರ್ತಾ ಇದೆ. ಬರೀ ತುಪ್ಪ, ನೀವು ಈ ರೀತಿ ತುಪ್ಪ ಹಚ್ಚೋದು, ಅದನ್ನು ಮತ್ತೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ಹಾಕೋದು, ನಂತರ ಒಂದೊಂದೇ ಒಂದು ಚಪಾತಿ ಅಥವಾ ರೊಟ್ಟಿಯನ್ನು ತಕ್ಕೊಳ್ಬೋದು. ಚಪಾತಿನ ಮಾಡಬೇಕು ಅಂದರೂ ಇದೇ ಒಂದು ಪ್ರೊಸೀಜರಲ್ಲಿ ಚಪಾತಿಯನ್ನು ಮಾಡ್ಬೋದು ಫ್ರೆಂಡ್ಸ್. ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಒಂದು ಸಲ ತಯಾರಿಸಿ. ಓಕೆ, ನೋಡಿ ಈಗ ಆಗಿದೆ ಇದು. ಇದನ್ನು ಕೂಡ ನಾನು ಈ ರೀತಿ ಟರ್ನ್ ಮಾಡಿ ಅದನ್ನು ಕೂಡ ಮತ್ತೆ ತೆಗೆದಿಟ್ಕೊಂಡು ಈಗ ಮತ್ತೆ ಇನ್ನೊಂದು ಸಲ ತುಪ್ಪ ಹಾಕ್ಕೊಳ್ಳೋಣ. ಇದು ತುಪ್ಪ ಹಚ್ಚೋದು, ರೊಟ್ಟಿ ತೆಗಿತಾ ಇರೋದು, ತುಪ್ಪ ಹಚ್ಚೋದು, ರೊಟ್ಟಿ ತೆಗಿತಾ ಇರೋದು, ಅಷ್ಟೇ ಕೆಲಸ. ತುಂಬಾ ಈಸಿ. ಎಲ್ಲ ಹೆಣ್ಮಕ್ಳಿಗೂ ಕೂಡ ತುಂಬಾ ಈಸಿಯಾಗಿ ಆಗುವಂಥ ಒಂದು ರೊಟ್ಟಿ ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ಫ್ರೆಂಡ್ಸ್ ನೀವೆಲ್ಲರೂ ತಯಾರಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ತಯಾರಿಸಿ ಆಮೇಲೆ
ಹೇಗಿತ್ತು? ನಿಜವಾಗ್ಲೂ ಕರೆಕ್ಟಾಗಿ ರೊಟ್ಟಿ ಬಂತಾ? ಇಲ್ವಾ? ಮತ್ತೆ ಮನೇಲಿ ಹೇಗಂದ್ರು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ. ಸೊ ಮತ್ತೆ ನೋಡಿ ಒಂದು ರೊಟ್ಟಿಯನ್ನ ತೆಗ್ದಿದ್ದೀನಿ. ಮತ್ತೆ ತುಪ್ಪ ಸವರ್ಕೊಳ್ತಾ ಇದ್ದೀನಿ. ಮತ್ತೆ ಅದನ್ನ ಟರ್ನ್ ಮಾಡಿ ಹಾಕ್ತೀನಿ. ಈಗ ಇದನ್ನ ನಾವು ನಿಧಾನವಾಗಿ ತಕ್ಕೊಳ್ಳೋಣ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಗೊತ್ತಾ? ಖಂಡಿತವಾಗ್ಲೂ ರಿಸ್ಕೇ ಆಗೋದಿಲ್ಲ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಯಾವುದೇ ರೀತಿ ತೊಂದರೆ ಇಲ್ಲ. ತುಂಬಾನೇ ಚೆನ್ನಾಗಿ ಬರುತ್ತೆ ರೊಟ್ಟಿ. ಖಂಡಿತ ಒಂದ್ಸಲ ತಯಾರಿಸಿ ಫ್ರೆಂಡ್ಸ್. ಓಕೆ. ಸೊ ರೊಟ್ಟಿ ಅಥವಾ ಡಿನ್ನರಿಗೆ ಬೇಕು ಅಂದ್ರೂ ಕೂಡ ನೀವು ತಯಾರಿಸ್ಕೊಳ್ಳುವಂತಹ ಒಂದು ರುಚಿಯಾಗಿರುವಂತಹ ಒಂದು ರೆಸಿಪಿ ಇದು. ಸೊ ಎಲ್ಲರಿಗೂ ಕೂಡ ರೊಟ್ಟಿ, ಚಪಾತಿ ಇಷ್ಟ ಇರುತ್ತೆ. ಆದರೆ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ಅಂಥವ್ರಿಗೂ ಕೂಡ ತುಂಬಾನೇ ಹೆಲ್ಪ್‌ಫುಲ್ ಆಗುತ್ತೆ ಈ ಒಂದು ವಿಡಿಯೋ. ಸೊ ಈಗ 2 ಸೈಡ್ ಆಗಿದೆ ನೋಡ್ಬೋದು. ಈಗ ನಾನು ರುಚಿಯಾಗಿರುವಂತಹ ರುಮಾಲು ರೊಟ್ಟಿಯನ್ನ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತೀನಿ. ತುಂಬಾನೇ ಟೇಸ್ಟಿಯಾಗಿರುವಂಥ, ಈಸಿಯಾಗಿರುವಂತಹ ಬ್ರೇಕ್‌ಫಾಸ್ಟ್ ಅಥವಾ ಲಂಚ್‌ಗೆ ಅಥವಾ ಡಿನ್ನರ್‌ಗೆ ಮಾಡ್ಕೊಳ್ಳುವಂತಹ ಒಂದು ರುಮಾಲು ರೊಟ್ಟಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ. ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ, ಹಾಗೆ ಆದ್ಯ ಕಲರ್ಫುಲ್ ವ್ಲಾಗ್ಸ್. ಅದನ್ನು ಕೂಡ ನೋಡಿ. ಇಷ್ಟ ಆದರೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.